ಆ ನೋವು ಹೆಂಗಿರುತ್ತೆ ಆ ಥರ ಹೆಂಗಿರ್ತದೆ, ಅವ್ರಿಗೊಂದು ಹೆಂಡತಿ ಮಕ್ಳು ಇರ್ತಾರೆ, ಒಂದು ಫ್ಯಾಮಿಲಿ ಇರುತ್ತೆ. ಸತ್ಯಾಂಶ ಗೊತ್ತಿಲ್ಲದೆ ಏನೋ ಮಾತಾಡಬಾರ್ದು ಅನ್ನೋದನ್ನು ಸೈಡ್ಗಿಟ್ಟು ಒಬ್ಬ ಮನುಷ್ಯನಿಗೆ ಏನೆಲ್ಲ ಮಾನಸಿಕವಾಗಿ ನೋವು ಕೊಡ್ಬೋದು ಆ ಥರ ಎಲ್ಲ ಕೊಟ್ಟರು. ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ಮೋಸಾನೋ ಮಾಯೆ. ಹಾಯ್ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಏನು ಸಮಾಚಾರ? ಚೆನ್ನಾಗಿದ್ದೀರಾ? ಇದೆ ಹೂವು ಹೆಂಗೆ ಹಾಕ್ಯಾರ ಹೂವು? ಇನ್ನೇನು ಇಲ್ವಾ ಪ್ಲೇಟು ತರಕಾರಿ ಹಾಕ್ಳಕ್ಕೆ? ನೀವು ತೊಳೆದಿದೀಯಾ ಇವಾ? ಇಲ್ಲೇ ಅಲ್ಲಿ ಮೂಗಡ್ಗ ಕೂದಲು ಅಲ್ಲೇ ಏರ್ಚಾಡ್ತಾ ಇದೆ. ನಿನ್ನ ಮಾತಿಗೆ ನಾನು ಇಲ್ಲಿ ತರಕಾರಿಗೆಲ್ಲ ಇಟ್ಕೋದ ಒಂದೇ ಒಂದ್ ಚೂರಲ್ಲಿ ಯಾತರ ಇದು ಹುಳಿ ಇದ್ ಕೊಡಿ, ಅದು ತರಕಾರಿ ಕೊಡಿ, ಅದು ಔಷಧಿ ಅದೇ ಕೊಡ್ತೀನಿ. ಒಂದೇ ಒಂಚೂರು ಕುಡ್ದು ಬಿಡು. ಅದೇನು ಐಕಿಲ್ಲ. ಆಚೆಗೆ ಬರ್ತದೆ, ಕೋಣೆ ಒಳಗೆ ಬರ್ತದ, ಆಚೆಗೆ ತಿಂದ್ಬಿಟ್ರೆ ಹಂಗ ಜನ ಯಾಕ ಹಂಗಾರ ಅನ್ನ ತಿನ್ಬೇಕಾಯ್ತು? ಕೂದಲನ್ನೇ ತಿನ್ನೋರು. ಹಾಯ್ ಎಲ್ಲರೂ ಹೇಗಿದ್ದೀರಾ? ಫೋನ್ ಎತ್ತು, ಫೋನ್ ಗೊತ್ತು. ಹಲೋ, ಆಯ್ತು ಆಯ್ತು, ಹಂಗೆ ಎಣ್ಣೆ ಹಾಕ್ಬಿಟ್ಟೆ ಉರಿಲಿ. ಆಯ್ತು, ಎಷ್ಟು ಒಂದು ದೊಡ್ಡಲ್ಲ ಅಳತೆ ಮಾಡ್ಕಲ್ಲ ಬಂದು ಒಯ್ಕಿಲ್ಲ. ಅದೇ ಇಂಥವು ಕಟ್ಕೊಂಡಿರ ನಾವು ಕಟ್ಕೊಂಡಿರ ಇಲ್ಲ ಮಾಡ್ತಾವನಿಕನ ರಾತ್ರಿ ಸಾರು ಅದೇ ಇದಕ್ಕೆ ಮಾಡಿದ್ದು. ಮಾಡು ಇದು ಮಾಡ್ತಾವನಿ, ಉದುರಿಸ್ಬಿಟ್ಟು ಮಾಡ್ತೀನಿ ನೋಡಮ್ಮ ಹೆಂಗ್ ಮಾಡೋಣ. ಹಾಂ 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 ಆಯ್ತು, ಉರಿ ಆಯ್ತು. ಈಗ ಏನು ಮಾಡ್ತಾ ಇದೆ? ಅದು ಹೆಂಗಾರ ಇರಲಿ. ಈಗ ಆಯಿತು, ಇದು ಮಾಡು. ಅದೇನೋ ಉರಿ ಆಯಿತು, ಅಳತೆ ಮಾಡ್ಬಿಡು. ಮೊದಲು ನೋಡ್ತಲೇ ಎಷ್ಟು ಊಟ ಬಂದವು. ಉರಿ ಆಯಿತು. ಹಿಂಗೆ ಸಣ್ಣದಾಗಿ ಹಿಂಗೆ ನುಚ್ಚಾಂಗೆ ಕಟ್ ಮಾಡಬೇಕು. ಪಟಪಣ್ಣ ಮಾಡೋ, ಪಟಪಣ್ಣ ಟೈಮ್ ಆಯ್ತದೆ. ಹಾಂ ಹಾಯ್ ಎಲ್ಲ ಅನ್ಕೋಬೋದು ಇವನೇನೋ ಮಾಮೂಲಿ ರೆಗ್ಯುಲರ್ ಆಗಿ ಯಾವ ಥರ ಏನು ಮಾಡಬೇಕು ಆ ಥರ ಮಾಡ್ತಾನೆ. ಏನೋ ಸತ್ಯ ಗಿತ್ಯ ಅದೇನೋ ಏನು ವಿಚಾರ ಏನು ಹೇಳ್ತಾ ಇಲ್ಲ ಅಂತ. ಯಾವುದು ಬೇಡ, ಇನ್ನೇನೋ ತೆಗಿಯೋ ಮರ್ಯಾದೆ ಎಲ್ಲ ಒಮ್ಮೈಗೆ ತೆಗೆದಾಕ್ಬಿಟ್ಟವ್ರೆ. ಒಬ್ಬ ನಿಯತ್ತಾಗಿ ಬದುಕರ್ಗೆ ಹಂಗೆ ಅಂತೆ, ನಿಯತ್ತಾಗಿ ಬದುಕರ್ಗೆ ಮಾಮೂಲಿ ಅವೆಲ್ಲ ಕಾಮನ್ ಅಂತೆ. ಆ ಥರದ್ದೊಂದು ನೋವು ಅನುಭವಿಸಿರ್ಲಿಲ್ಲ, ಅದನ್ನು ಆ ನೋವನ್ನು ಕೊಟ್ಟರು ಅನುಭವಿಸಿದ್ದೀನಿ. ಇರಲಿ, ಅದೆಲ್ಲ ಮಾತಾಡೋ ಏನು ಪ್ರಯೋಜನ ಇಲ್ಲ. ಮಾತಾಡೋದೆ ಮೋಸ್ಟ್ಲಿ ಇದು ಹಾಕಲ್ಲ, ಇವೆಲ್ಲ ಬೇಯಿಸ್ಕೋಬೇಕು. ಹಾಂ ಇರಲಿ, ಅದು ಈಗ ಯಾವತ್ತೂ ಮಾಡಿಲ್ವಂತೆ. ಕರ್ಸಾವಿಗೆ ಉಪ್ಪಿಟ್ಟು ಮಾಡ್ತಾನೆ, ಅದು ನೋಡಿ ನಾನೇ ಮಾಡಬೇಕು. ಕರ್ಸಾವಿಗೆ ಉಪ್ಪಿಟ್ಟು ಮಾಡಮ್ಮ ಅಂತ ಅಂದ್ಬಿಟ್ಟು ಹಿಂಗೆ ಎಲ್ಲನೇ ಉದುರಿಸ್ಕೊತಾನೆ. ಒಬ್ಬೊಬ್ಬರೇ ಒಂದೊಂದು ಥರ ಸ್ಟೈಲಲ್ಲಿ ಮಾಡ್ತಾರೆ. ನೋಡಮ್ಮ ನಮ್ಗೆ ಯಾವ ಥರ ಸ್ಟೈಲಲ್ಲಿ ನಾವು ಮಾಡಮ್ಮ ಅಂತ ಅಂದ್ಬಿಟ್ಟು ಇವೆಲ್ಲನೇ ಮೊದಲು ಈಗ ಎಲ್ಲನೂ ಉದುರಿಸ್ಕೊಂಡು ಪತ್ರಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು ಅವತ್ತು ಹುರ್ಕೊಂಡು ಮಾಡಮ್ಮ. ಎಲ್ಲರಿಗೂ ಒಳ್ಳೇದಾಗಲಿ. ನನ್ನ ಏನು ತೋರಬಾರದ ರೀತಿಯಲ್ಲಿ ತೋರಿದ್ರು ಅವರೆಲ್ಲರಿಗೂ ಅವ್ರ ಮನೆ ಮಲ್ಲಿಯ ಮನೆ ಥರ ಬೆಳೀಲಿ, ಉದ್ಧಾರ ಆಗಲಿ. ಆ ನೋವು ಹೆಂಗಿರುತ್ತೆ ಆ ಥರ ಹೆಂಗಿರ್ತದೆ, ಅವ್ರಿಗೊಂದು ಹೆಂಡತಿ ಮಕ್ಳು ಇರ್ತಾರೆ, ಒಂದು ಫ್ಯಾಮಿಲಿ ಇರುತ್ತೆ. ಸತ್ಯಾಂಶ ಗೊತ್ತಿಲ್ಲದೆ ಏನೋ ಮಾತಾಡಬಾರ್ದು ಅನ್ನೋದನ್ನು ಸೈಡ್ಗಿಟ್ಟು ಒಬ್ಬ ಮನುಷ್ಯನಿಗೆ ಏನೆಲ್ಲ ಮಾನಸಿಕವಾಗಿ ನೋವು ಕೊಡ್ಬೋದು ಆ ಥರ ಎಲ್ಲ ಕೊಟ್ಟರು. ಇರಲಿ, ಭಗವಂತ ಅವನೇ ನೋಡ್ಕೊತಾನೆ. ಮತ್ತು ಇವಾಗ ಮಾಮೂಲಿ ನಮ್ಮ ಕೆಲಸ ಏನೈತೆ ಅದು ನಾವು ಮಾಡಬೇಕಲ್ವಾ, ಅವೆಲ್ಲ ಇದ್ದೇ ಇರ್ತವೆ. ಏಕೆಂತಂದರೆ ಇವತ್ತು ಆ ಥರ ಐತೆ, ಸೋಷಿಯಲ್ ಮೀಡಿಯಾ ಆ ಥರ ಐತೆ. ಬರೀ ಉಪಯೋಗ ಮಾತ್ರ ಇರಲ್ಲ, ದುರುಪಯೋಗ ಕೂಡ 90% ದುರುಪಯೋಗ ಕೂಡ ಇರ್ತದೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ, ಇನ್ನೇನು ಹೇಳೋಕ್ಕೆ ಇಷ್ಟಪಡಿಕಿಲ್ಲ. ಏಕೆಂತಂದರೆ ಹೇಳ್ಕೊಂಡು ಏನು ಪ್ರಯೋಜನ? ಅದೇನೋ ಎಲ್ಲ ಕೊಳ್ಳೆ ಹೊಡ್ಕೊ ಹೋದ್ಮೇಲೆ ಅದೇನೋ ಕದ ಹಾಕಂದ್ರು ಅಂತಾರಲ್ಲ, ಹಂಗೆ ಎಲ್ಲನೇ ತೆಗೆದು ಹರಾಜು ಮಾಡಿದ್ಮೇಲೆ ಅವ್ರ ಬೆಳೆಗಳೆಲ್ಲ ಬೇಯಿಸ್ಕೊಂಡ್ಮೇಲೆ ಅದ್ರ ಬಗ್ಗೆ ಮಾತಾಡೋ ಏನು ಪ್ರಯೋಜನ? ಸ್ಪಷ್ಟನೆ ಕೊಟ್ಟು ಏನೂ ಪ್ರಯೋಜನ ಇಲ್ಲ. ಅದು ಏನು ಪ್ರಯೋಜನ ಇಲ್ಲ ಅಂತ ನಾನು ಒಂದೇ ಮಾತಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಿ ಆಗೋದೆಲ್ಲ ಒಳ್ಳೆಯದಕ್ಕೆ, ಎಲ್ಲ ಒಂದು ಅನುಭವಗಳು ಜೀವನದಲ್ಲಿ. ಅದು ಬಿಡಿ, ಓಕೆ, ಥ್ಯಾಂಕ್ ಯು. ಈಗ ಅಡುಗೆ ಮಾಡೋದು ಸ್ವಲ್ಪ ಇದು ಮಾಡ್ತೀನಿ, ತೋರ್ತೀನಿ ಹೆಂಗೆ ನನ್ನದೇ ಆದ ಒಂದು ಸ್ಟೈಲಲ್ಲಿ ಮಾಡ್ತೀನಿ ನಾನು.
ಏನು ಗೊತ್ತಾ, ಅದಿಲ್ಲ ಒಂದು ಕಡೆ ತಿಂದೆ ಸಖತ್ತಾಗಿ ಮಾಡಿದ್ರು. ಆ ಥರ ನಮಗೂ ಹಟ್ಟಿಲಿ ಮಾಡಿಕಿದ್ರೆ ನಾವು ಹೊಟ್ಟೆ ತುಂಬ ತಿನ್ಬೋದು. ನಮ್ಮ ಮನೆ ಬರೋಕ್ಕೆ ನಾವೇ ಮಾಡಬೇಕು. ಅದೇ ನಾವು ಮಾಡೋದು ನಮಗೆ ಮೈ ಎತ್ತಿಕ್ಕಿಲ್ಲ ಅಂತಾರಲ್ಲ, ಹಂಗೆ ನೋಡಮ್ಮ ಹೆಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಎಲ್ಲ ಐಟಮ್ ಎಲ್ಲ ರೆಡಿ ಮಾಡ್ಕೊತಾವೆ. ಕರ್ಸಾವ್ಗೆ ಉಪ್ಪಿಟ್ಟಿಗೆ ಬೇಕಾಗಿರುವಂಥ ಐಟಮು ಕೊತ್ತಂಬರಿ ಸೊಪ್ಪು, ಟೊಮೊಟ, ಕ್ಯಾರೆಟು, ಇದು ಬೀನೀಸು, ಗೆಡ್ಡೆಕೋಸು, ಕ್ಯಾಪ್ಸಿಕಮ್ಮು, ಮೆಣಸಿನ್ಕಾಯಿ ಮತ್ತು ಇದು ಕರಿಬೇವಿನ ಸೊಪ್ಪು. ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಮ್ಮ. ಆಮೇಲೆ ಈ ಕನ್ನಡಕ ಬಂದು ತಲೆನೋವು ಅಂತ ಹಾಕೊಂಡಿರೋದು. ನನ್ನ ಸ್ಟೈಲ್ಗಾಗಲಿ ನಾನೇನೋ ದೊಡ್ಡ ಸ್ಟಾರು ಅಂತ ಆಗಲಿ ಅಲ್ಲ. ಯಾಕೆಂತಂದರೆ ಕೆಲವೊಂದು ಬಳಸ್ಕೊಂಡವೆ ಬರೀ ನನ್ನ ಕನ್ನಡಕನೂ ಬೇರೆ ಥರ ಬಳಸ್ಕೊಂಡವೆ, ಅವು ಕೇಳ್ತಾರೆ. ಎಣ್ಣೆ ನೋಡ್ಕೊಬಿಡು. ಎಣ್ಣೆ ಬೇಕಾದ್ರೆ ಆಯ್ತದೆ. ಅಂದ್ರೆ ಇಲ್ಲಿ ಸಾವಿಗೆಗೂ ಹಾಕಿನಲ್ಲ, ಅದಕ್ಕೆ ಕರ್ಸೋಗೆಗೆ ನಿನ್ಗೆ ಆಯಲ್ಲ ಹಿಡಿಕಿಲ್ಲ. ಮುಡಿಕೊಬಿಡ್ತೀನಿ. ಹಾ ದೊಡ್ಡೂರಿಲಿಯ ಚಿಕ್ಕದು ಇದು ನಿಧಾನ ಆಯ್ತದ ಇದ್ರಲ್ಲಿ. ಕರ್ಸೋಗೆ ಎತ್ತ ಅಲ್ಲ ಮಡ್ಗು ಎತ್ತು ಸೀದಾ ಐತವೆ ಕರ್ಸೋಗೆ. ಹಾಂ ಅದು ಸಣ್ಣೂರಿ ಮಾಡ್ಕೊಬಿಡ್ತೀನಿ ನಿಧಾನಕ್ಕೆ. ಇನ್ನು ಕೆಲಸಗಳು ಬೇಕಾದಷ್ಟು ಬಿದ್ದಾವೆ ನಮಗೆ. ಕೆಲಸ ಯಾಕಪ್ಪ ಇಲ್ಲ ಯಪ್ಪ, ನಿನ್ನೆ ಮೊನ್ನೆಯಿಂದ ನನಗೆ ಸಾಕಾಡಿಸ್ಬಿಟ್ಟದೆ. ಇದು ಸಾಸಿವೆ ಇಲ್ಲ ಅಲ್ಲೇ ಡಬ್ಬದಲ್ಲಿ ಹೊಸೇವೆ ಅವು ತೀರೋಲಿ ತುಂಬ್ಕೋಬೇಕು ಬೆಳಿಕೊಂಡು ಅಂದ್ಬಿಟ್ಟು ಹೊಸೇವೆ ಜಾಸ್ತಿ ಇದೆ. ಕಾಳಿಲ್ವಾ? ಎಲ್ಲಿ ಯಾವ ಸಾಸಿವೆ ಇದಾವಲೆ? ಎಲ್ಲಿದಾವಲೆ? ತೀರೋಗಿದ್ದು ಇಲ್ಲಿ ಎಲ್ಲಿ? ಎಲ್ಲ ಹಾಕಬಿಡದೆ ಒಂದೇ ಸಲ ಫ್ರೈ ಮಾಡು. ಈರುಳ್ಳಿ ಇದು ಎಲ್ಲನೇ ಎಲ್ಲನೇ ಒಂದೇ ಸಲ ಹಾಕಬಿಟ್ಟು ಫ್ರೈ ಮಾಡೋದು. ನೀನು ಎಗ್ ರೈಸ್ ಮಾಡ್ದಂಗೆ ಮಾಡ್ತಾ ಇದೀಯ. ಹಾಕಬಿಡೋದು ಟೊಮೊಟೊ ಆಮೇಲೆ ಹಾಕಮ್ಮ. ಇಲ್ಲ ಟೊಮೊಟೊನ ಬಜ್ಜಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬಿಡೋದ. ಔಸಿ ಸ್ಮೆಲ್ ಹೋಗೋದು ಹೆಂಗೆ? ಆ ಸೋಟ್ನೆ ತಕೋ ಕರ್ಸೋಗಿದ ಅಷ್ಟನೂ ಇಲ್ಲ. ಇಲ್ಲಿದ್ದ ನೋಡ್ತೀನಿ ಇಲ್ಲ ಕುತ್ಕೊಂಡು ತರಿಸ್ತೀನಿ. ಅಷ್ಟವ ಉರಿತಾ ಇರು, ಆಮೇಲೆ ತಾನೇ ಅಷ್ಟೇ ಇರೋದು. ಇದು 3 ಗ್ಲಾಸ್ ಆಗಿರೋದು. ಈಗ ತಿರ್ಗಾ 6 ಗ್ಲಾಸ್ ನೀರು ಇಮ್ಮ. 1 2 3 ಹಂಡು ಸ್ವಲ್ಪ ಹಂಡು ಬಂದಿರೋಂದರೆ ಸಾಕು. ಕಮ್ಮಿನೇ ಬಿಟ್ಟಿನಿ ಇರಲಿ. ಹೆಂಗಾಯ್ತದೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡ್ತಾವನಿ. ಕುದಿ ಬರಬೇಕಿದು. ಆಮೇಲೆ ಈ ಸೊಪ್ಪನ್ನ ಯಾರು ಆ್ಯಡ್ ಮಾಡಿಲ್ಲ. ಈ ಕರ್ಸವ್ಗೆ ಉಪ್ಪಿಟ್ಟಿಗೆ ಯಾರು ಆ್ಯಡ್ ಮಾಡಿಲ್ಲ. ಚೆನ್ನಾಗಿರ್ತದೆ. ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾವನೆ. ನೋಡಮ್ಮ ಯಾವ ಥರ ಫ್ಲೇವರ್. ಈಗ ನಾವು ಮಾಮೂಲಿ ರವೆ ಉಪ್ಪಿಟ್ಟಿಗೆ ಹಾಕಿಕ್ಕಿಲ್ವಾ,
ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಪ್ಸಿಗೆ ಸೊಪ್ಪು ಹಾಕ್ತಾನೆ ನಾನು. ಮಳ್ತಾದೆ ಈಗ ಹಿಂಗೆಲ್ಲ ಕುದಿ ಬರ್ತದಲ್ಲ, ಕುದಿ ಬಂದಮೇಲೆ ಇದನ್ನು ಹಾಕಮ್ಮ. ಈಗ ಕರ್ಸೋಗಿಯ ಅದರೊಳಗೆ ಕರ್ಸೋಗೆ ಉಪ್ಪಿಟ್ಟು ಆಗುತ್ತೆ, ಹೆಂಗಾಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ನೋಡಮ್ಮ, ಈಗ ಇದು ಹಾಕ್ತೀನಿ. ಇಟ್ಕೊ ಪಟಪಟ್ಟನೆ, ಮಳ್ದೋಯ್ತು. ಫುಲ್ಲು ಎಲ್ಲ ಕುದಿ ಬಂದ್ಬಿಟ್ಟದೆ, ಕುದಿ ಎಲ್ಲ ಬಂದು ಮಳ್ತಾದೆ. ಈಗ ಹಾಕೊಡಮ್ಮ. ಏನೇನು ಹಾಕ್ಬೇಕಾಯ್ತೋ ಇನ್ನೂ ಗೊತ್ತಿಲ್ಲ ಒಟ್ಟಿನಲ್ಲಿ, ಅದು ಹೆಂಗಾಯ್ತದೆ ಅಂತ ಗೊತ್ತಿಲ್ಲ. ಕಮ್ಮಿ ಉರಿ ಮಾಡಿ ಹಿಡಿತಿದೆ ತಿರ್ಗು. ಸುಮ್ಮನೆ ಅತ್ತ ಕೊಂಟೋದ್ರೆ ಗೆದ್ದೋದ ಈಗ. ಹಾಂ, ಈಗ ಒಂದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸಾಲ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಹಾಕಮ್ಮ. ಕೊತ್ತಂಬರಿ ಸಾಕು, ಇಷ್ಟೆಯಾ? ಕೊತ್ತಂಬರಿ ಸೊಪ್ಪು ನಾವು ಹೊಲ ಅಂತವೇ ಬಿಟ್ಬಿಟ್ಟವ್ರೆ, ಎಷ್ಟಾರ ಕಿತ್ಕೊಂಡು ಬರ್ಬೋದು, ಒಂಚೂರು ವೇಸ್ಟ್ ಆದ್ರೆ ಅಲ್ಲಿ. ದುಡ್ಡು ಕೊಡ್ತಂತಿದ್ರಂಗ ಅಂತಿದ್ನಾ, ದುಡ್ಡು ಕೊಡ್ತಂದಿದ್ರಂಗ ಅಂತಿದ್ನಾ ಅಂತ. ಕಮ್ಮಿ ಮಾಡ್ಬಿಟ್ಟು ತಟ್ಟೆ ಮುಚ್ತೀನಿ ನೋಡಮ್ಮ. ಇದು ಹಿಡಿಸಕ್ಕೆ ಇಲ್ಲ. ಇನ್ನೊಂದು ತಕೋ, ಇನ್ನೊಂದು ಯಾವ್ದೋ ಈಗ ಮುಚ್ಚಿದ್ನಲ್ಲ ಇಲ್ಲ, ಅಲ್ಲಿ ಮೇಲೆ ಡಬ್ಬದ ಮೇಲೆ ಮಡಗಿದೆಯಲ್ಲ, ಯಾವ್ದೋ ಇಲ್ಲಿ ಖಾರ ಪುಡಿ ಡಬ್ಬದ ಮೇಲೆ. ಫೈನಲ್ ಆಗಿ ಹಿಂಗೆ ತಪ್ಪಿ ಹೆಂಗೆ ಆಗದೆ. ಈಗ ಆಫ್ ಮಾಡೀನಿ ಗ್ಯಾಸ. ಉರುಡಿ ಆಯ್ತದ ಹೆಂಗೋ ಗೊತ್ತಿಲ್ಲ. ನಾನು ಇಡ್ತೀನಿ 3 ಗ್ಲಾಸ್ ಒಂದ್ಲು ಇವ, ಅದಕ್ಕೆ ನಾನು 5 ಗ್ಲಾಸ್ ನೀರು ಓದಿನಿ ಹತ್ತತ್ರ. ತುಂಬ ಒಯ್ನಿಲ್ಲ, 5 ಗ್ಲಾಸ್ ಹೋದೆ. ಹಂಗೂ ಇವಳೆಲ್ಲ ಕಮ್ಮಿ ಅವೇ ಜಾಸ್ತಿ ಹೇಳ್ಬಿಟ್ಟವಳೆ. ಹಿಂಗಾಗದೆ ಹಿಂಗೆ. ಒಟ್ಟಿನಲ್ಲಿ ಇದು ಬಿಸಿ ಆರೋದ್ಮೇಲೆ ಉರುಡಿ ಆಯ್ತದ ಹೆಂಗೋ ಗೊತ್ತಿಲ್ಲ, ನೋಡಬೇಕು. ಈ ಥರ ಮಾಡೀನಿ ನಾನು, ಇನ್ನೂ ತಿಂದಿಲ್ಲ ಟೇಸ್ಟು. ತಿನ್ಕೋ, ಬಿಸಿ ಬಿಸಿ ಆರೈತದೆ, ಚೆನ್ನಾಗದೆ. ಬಿಸಿ ಬಿಸಿ ತಿನ್ಬೇಕು, ತಿನ್ಕೋ.